ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿ ತಾಲೂಕಿನ ಬದನಗೋಡ್ ಗ್ರಾಮ ಪಂಚಾಯಿತಿಯ ರಂಗಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡಿದ್ದು, ಸಾರ್ವಜನಿಕರು ಖಾಲಿ ಕೊಡಗಳನ್ನು ಹಿಡಿದು ಗ್ರಾಮ ಪಂಚಾಯತ್ ಕಚೇರಿ ಎದುರು ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ. ಒಂದು ವಾರದಿಂದ ನೀರು ಸರಬರಾಜು ಇಲ್ಲದಿದ್ದರೂ ಅಧಿಕಾರಿಗಳು ಸ್ಪಂದಿಸಿಲ್ಲವೆಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ಅಧಿಕಾರಿಯ ಕಾರ್ಯನಿರ್ವಹಣೆಯ ಮೇಲೂ ಗಂಭೀರ ಆರೋಪ ಕೇಳಿಬಂದಿದ್ದು, ಬೇರೆ ಅಧಿಕಾರಿಯನ್ನು ನೇಮಕ ಮಾಡುವಂತೆ ಆಗ್ರಹಿಸಿದ್ದಾರೆ. ರಂಗಾಪುರ ಸೇರಿದಂತೆ ಹಲವು ಹಳ್ಳಿಗಳಲ್ಲಿ ಕಳೆದ ಒಂದು ವಾರದಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ. ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ಸಿಗದೆ ಜನರು ಖಾಲಿ ಕೊಡಗಳೊಂದಿಗೆ ಗ್ರಾಮ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಅಭಿವೃದ್ಧಿ ಅಧಿಕಾರಿ ತಿಂಗಳಿಗೆ ಕೇವಲ 2 ರಿಂದ 3 ದಿನ ಮಾತ್ರ ಕಚೇರಿಗೆ ಹಾಜರಾಗುತ್ತಾರೆ. ಮಧ್ಯಾಹ್ನ ಬಂದು ಕೆಲವೇ ಗಂಟೆಗಳಲ್ಲಿ ತೆರಳುತ್ತಾರೆ ಎಂಬುದು ಗ್ರಾಮಸ್ಥರ ಆರೋಪ. ಅಲ್ಲದೆ ಕುಡಿಯುವ ನೀರು, ಬೀದಿ ದೀಪ ಸೇರಿದಂತೆ ಮೂಲಭೂತ ಸಮಸ್ಯೆಗಳು ಬಗೆಹರಿಯದೆ ಉಳಿದಿವೆ. ಸಮಸ್ಯೆ ಹೇಳಲು ಹೋದಾಗ ಸಿಬ್ಬಂದಿಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದೀರಿ ಎಂದು ದೂರು ಕೊಡುತ್ತೇವೆ ಎಂದು ಭಯಭೀತರನ್ನಾಗಿಸಲಾಗುತ್ತಿದೆ ಎನ್ನುವ ಆರೋಪವು ಕೇಳಿಬಂದಿದೆ. ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ತಕ್ಷಣ ಕ್ರಮ ಕೈಗೊಂಡು ಹೊಸ ಅಭಿವೃದ್ಧಿ ಅಧಿಕಾರಿಯನ್ನು ನೇಮಿಸಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ನಾವು ಬದನಗೋಡ್ ಪಂಚಾಯತ್ ರಂಗಾಪುರ ಅಂತ ನಮ್ಮ ಓಣಿಗೆ ನೀರು ಬರ್ತಾ ಇಲ್ಲ. ಅದಕ್ಕೆ ಯಾರು ಬಂದು ಸಹಕಾರ ಮಾಡಿ ನಮ್ಗೆ ನೀರು ಬಿಡಿಸ್ಕೊಡ್ಬೇಕು ಅನ್ನಲ್ಲ. ನಾವು ಇವತ್ತು ಬಂದೇವೆ ಪಂಚಾಯತಿಗೆ, ನಮಗೆ ನೀರು ಬೇಕು. ಯಾರು ಪಿ ಡಿ ಅವ್ರಿಗೆ ಹೇಳಿದ್ರಿ? ಎಲ್ಲರಿಗೂ ಇಲ್ಲಿದ್ದಾಗ ಹೇಳಿವ್ರಿ ನಾವು. ಏನಂದ್ರಿ ಅವರು? ಸೋಮವಾರ ದಿನ ಬರ್ತೇವೆ ಅಂತ ಹೇಳಿ. ಸೋಮವಾರ ದಿನ ಬರ್ತೇವೆ ಅಂದ್ರೆ ಎಷ್ಟು ದಿನದ ನೀರಿಲ್ರಿ ನಿಮಗೆ? ನಮಗೆ ಸುಮಾರು ಈಗ ನಮ್ಮ ಓಣಿಗೆ ಅಲ್ಲಿ ಊರಾಗ ನೀರು ಹರಿತೈತ್ರಿ. ಊರಾಗ ನಡ ಓಣ್ಯಾಗ ಮಿನಿ ಟೈಮ್ ನೀರು ಹರಿತೈತಿ. ಎಷ್ಟು ದಿನದ ನೀರು ಬಿಟ್ಟಿಲ್ರಿ? ಎಷ್ಟು ದಿನದ ನೀರು ಬಿಟ್ಟಿಲ್ಲ? ನಿಮ್ಗೀಗ ಈ ಪಿ ಡಿ ಒ ಒಂದು ವಾರದಿಂದ ಬಂದಿಲ್ಲ. ಒಂದು ವಾರದಿಂದ ನೀವು ಎಷ್ಟು ದಿನ ಅದು ಬಂದು ಹೇಳವಂತೀಗ ಅವ್ರಿಗೆ? ಎಷ್ಟು ದಿನದಿಂದ ಹೇಳ್ತಾ ಇದ್ದೀರಿ ಪಿ ಡಿ ಒಗೆ? ನಮಗೆ